ಕಿಚ್ಚ ಸುದೀಪ್ ಅವರು ಆರಂಭದಲ್ಲೇ ಈ ಶೋನ್ ಹೋಸ್ಟ್ ಮಾಡಬೇಕಾದ್ರೆ ಇನಾಗ್ರೇಷನ್ ಟೈಮ್ನಲ್ಲೇ ಬೇರೆ ಎಲ್ಲಾ ಸೀಸನ್ಗಳದ್ದು ಒಂದು ಲೆಕ್ಕ, ಈ ಸೀಸನ್ ಒಂದು ಲೆಕ್ಕ ಅಂತ ಹೇಳಿದಾಗ ಇಷ್ಟೊಂದು ಈ ಸೀಸನ್ ಸೂಪರ್ ಹಿಟ್ ಆಗಬಹುದಾ ಅನ್ನುವಂತಹ ಅಂದಾಜು ಯಾರಿಗೂ ಇರಲಿಲ್ಲ. ಎಲ್ರಿಗೂ ಒಂದು ಅನುಮಾನ ಇತ್ತು. ಯಾಕಂದರೆ ಅಂಥ ದೊಡ್ಡ ದೊಡ್ಡ ಫೇಸ್ ಇಲ್ಲ, ಇವ್ರನ್ನ ಇಟ್ಕೊಂಡು ಹೇಗಪ್ಪ ಎಂಟರ್ಟೈನ್ ಮಾಡ್ತಾರೆ ನಮ್ಮನ್ನ ಅನ್ನೋ ಪ್ರಶ್ನೆ ಇತ್ತು. ಬಟ್ ಈ 112 ದಿನ ಕಳೆಯೋದ್ರೊಳಗೆ ಎಲ್ಲ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಬಿಗ್ ಬಾಸ್ ಸೀಸನ್ 12 ಉತ್ತರ ಕೊಟ್ಟಿದೆ. ಟಾಪ್ ಕಂಟೆಸ್ಟೆಂಟ್ಸ್ಗೆ ಇರುವಂತಹ ಕ್ರೇಜ್ ಗಲ್ಲಿ ಗಲ್ಲಿಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಯಾವುದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆದಾಗಲೂ ಈ ಹಂತದ ಕ್ರೇಜ್ ಇರಲ್ಲ. ಆ ಥರದೊಂದು ಫೀವರ್ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಹೆಚ್ಚು ನಾವು ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಎರಡು ಹೆಸರುಗಳು ಮಾತ್ರ ತುಂಬಾ ಜೋರಾಗಿ ಕೇಳಿ ಬರ್ತಾ ಇರೋದು. ಒಂದು ಅಶ್ವಿನಿ ಗೌಡ, ಇನ್ನೊಂದು ಗಿಲ್ಲಿ ನಟ. ಸೊ ಇವರಿಬ್ಬರ ಪರವಾಗಿ ಪ್ರಚಾರ ಹೇಗೆ ನಡೀತಾ ಇದೆ, ಉಳಿದ ಕಂಟೆಸ್ಟೆಂಟ್ಸ್ ಹಾಗಂತ ಹಿಂದೆ ಉಳಿದಿದ್ದಾರಂತಲ್ಲ, ಕ್ರೇಜ್ ಕಂಪೇರ್ ಮಾಡಿದ್ರೆ ಇವರಿಬ್ಬರಲ್ಲಿ ಒಂದು ಟಕ್ಕರ್ ಫೈಟ್ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಸಂಜೆ ಅಷ್ಟೊತ್ತಿಗೆ ಉತ್ತರ ಸಿಗುತ್ತೆ. ನೀವು ನಿಮ್ಮ ಒಪಿನಿಯನ್ ಅನ್ನ ಹೇಳ್ಕೊಳ್ಬೋದು. ಸೀಸನ್ 12ರ ಬಿಗ್ ಬಾಸ್ ಕಿರೀಟ ಯಾರ ಪಾಲಿಗೆ ಅನ್ನೋ ಪ್ರಶ್ನೆ. 37+ ಕೋಟಿ ಓಟ್ ಬಂದಿರೋದು ಯಾರಿಗೆ? ನಂಬರ್ ನೋಡಿದಾಗಲೇ ಹಲವರು ಹುಬ್ಬೇರಿಸ್ತಾ ಇದ್ರು. ಹಳ್ಳಿ ಹೈದ ಗಿಲ್ಲಿ ನಟನ ಪರ ಎಲ್ಲ ಕಡೆಗಳಲ್ಲೂ ಭರ್ಜರಿಯಾಗಿ ಕ್ಯಾಂಪೇನ್ ನಡೀತಾ ಇದೆ. ತಮ್ಮ ನೆಚ್ಚಿನ ಸ್ಪರ್ಧಿಗಳು ಗೆಲ್ಲಲಿ, ವಿಜಯರಾಗಲಿ ಅಂತ ಅಭಿಮಾನಿಗಳು ಹರಕೆಯನ್ನು ಹೊತ್ಕೊಂಡಿದ್ದಾರೆ. ಕೆಲವರು ಈಗಾಗಲೇ ಹರಕೆ ಈಡೇರಕ್ಕೂ ಅಂದರೆ ಅವ್ರು ಅಂದ್ಕೊಂಡಿದ್ದು ಈಡೇರಕ್ಕೂ ಮುಂಚೆನೇ ಹರಕೆಯನ್ನು ತೀರಿಸ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಅದೇನೋ ಹಾಲಿನ ಅಭಿಷೇಕ, ಎಳ್ನೀರು ಅಭಿಷೇಕ, ನೋಡದೇ ಇರೋ ತರಹೇವಾರಿ ಅಭಿಷೇಕಗಳು ಮತ್ತು ಅದರ ಕಲೆಗಳು ಎಲ್ಲವೂ ಆಚೆ ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಬಟ್ ಒಂದು ಐತಿಹಾಸಿಕ ಸಾಧನೆ, ಒಂದು ರಿಯಾಲಿಟಿ ಶೋ, ಒಂದು ಪ್ಲ್ಯಾಟ್ಫಾರ್ಮು 37 ಕೋಟಿ ವೋಟ್ಗಳನ್ನು ಸೆಳೆಯುವಲ್ಲಿ, ಪ್ಲಸ್ಸು ಇನ್ನೂ ಜಾಸ್ತಿ 37 ಕೋಟಿ ಚಿಲ್ಲರೆಯಷ್ಟು ವೋಟ್ಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆಗಿದೆ ಅಂತ ತುಂಬ ಜನರು ಅದಕ್ಕೂ ಕೂಡ ಒಂದು ಕೊಂಕಾಡ್ತಾ ಇದ್ರು. ಇರೋದೇ ಕರ್ನಾಟಕದಲ್ಲಿ 6-7 ಕೋಟಿ ಜನ, ಹೆಂಗಪ್ಪ 37 ಕೋಟಿ ಜನ, 37 ಕೋಟಿ ವೋಟ್ಸು ಅಂತ. ಒಬ್ಬೊಬ್ರಿಗೆ 99 ವೋಟ್ ಏನೋ ಕೊಟ್ಟಿದ್ದಾರೆ, ಆ ಲೆಕ್ಕದಲ್ಲಿ ಏನೋ ಕ್ಯಾಲ್ಕುಲೇಷನ್ ಆಗಿದೆ ಅಂತ. ಬಟ್ ಏನೇ ಇರಲಿ, ಜನರ ಇನ್ವಾಲ್ವ್ಮೆಂಟ್ ರಾತ್ರಿ ಆದರೆ ಸಾಕು ಬಿಗ್ ಬಾಸ್ ಕಡೆಗೆ 112 ದಿನಗಳ ಕಾಲ ಅಡಿಕ್ಟ್ ಆಗಿದೆ. ನಿಮಗೆ ಕೆಲ ಫೋಟೋಸನ್ನು ತೋರಿಸ್ತಾ ಇದ್ದೀವಿ, ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ. ಯಾವುದೋ ಸರ್ವಿಸ್ ಕೊಡ್ತಾ ಇರುವಂತಹ ಗಾಡಿಗಳ ಹಿಂದೆ ಕೂಡ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆಲ್ಲಿ ಅಂತ ಹಾರೈಕೆಗಳನ್ನು ಮಾಡ್ತಿದ್ದಾರೆ. ಬನ್ನಿ ಅದರದೊಂದು ಝಲಕ್ ನಿಮಗೆ ತೋರಿಸ್ತೀವಿ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಕ್ಷಣಗಣನೆ ಶುರುವಾಗಿದೆ. ಅದರ ಬೆನ್ನಲ್ಲೇ ಕಂಟೆಸ್ಟೆಂಟ್ಸ್ಗೆ, ಸ್ಪೆಷಲಿ ಗಿಲ್ಲಿ ನಟ ಮತ್ತು ಅಶ್ವಿನಿಗೆ ಇರುವಂತಹ ಕ್ರೇಜ್ ಯಾವ ರೀತಿ ಇದೆ ಅಂತ ಒಂದೊಂದು ರೀತಿಯ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಅದೇ ಹೇಳ್ತಾರಲ್ಲ, ದುಡ್ಡು ಕೊಟ್ಟು ಸಂಪಾದನೆ ಮಾಡಿದ ಅಭಿಮಾನಿಗಳು ಬೇರೆ, ಅವ್ರು ತಾತ್ಕಾಲಿಕ. ಬಟ್ ನಿಜವಾಗ್ಲೂ ಅವರ ವ್ಯಕ್ತಿತ್ವ ಮತ್ತು ಜನರ ಭಾವನೆಗೆ ಈಸಿಯಾಗಿ ಯಾರು ಕನೆಕ್ಟ್ ಆಗ್ತಾರೆ, ಎಮೋಷ್ನಲಿ ಯಾರು ಕನೆಕ್ಟ್ ಆಗಿರ್ತಾರೆ, ಅವ್ರಿಗೆ ಸಿಗುವಂತಹ ಅಭಿಮಾನಿ ಬಳಗನೇ ಬೇರೆ. ಆ ಥರದ್ದೊಂದು ಸಂಪಾದನೆ ಅಂತೂ ಕೆಲ ಸೀಸನ್ಗಳಲ್ಲಿ ಕೆಲವರಿಗೆ ಮಾತ್ರ ಸಿಕ್ಕಿದೆ. ಈ ಥರದ ಕ್ರೇಜ್ ಎಲ್ಲ ಕೆಲವರಿಗೆ ಮಾತ್ರ ಸಿಕ್ಕಿದೆ. ಆ ಕ್ರೇಜನ್ನು ಈಗ ಈ ಬಾರಿಯ ಒಂದು 2-3 ಜನ ಕಂಟೆಸ್ಟೆಂಟ್ಸ್ ಮಾತ್ರ ವಿಪರೀತವಾಗಿ ಪಡ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜಾತ್ರೆಗಳಲ್ಲೂ ಅಷ್ಟೇ ತನ್ನ ನೆಚ್ಚಿನ ಕಂಟೆಸ್ಟೆಂಟ್ ಗೆಲ್ಲಿ ಅಂತ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ.